ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾದ ಬಾಲರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶಂಕರ್ ಶಕುನಗಿರಿ ಉಪಾಧ್ಯಕ್ಷರು, ಜಯಣ್ಣ ಜಯಂತಿ ಗ್ರಾಮ ಉಪಾಧ್ಯಕ್ಷರು, ಮಹೇಂದ್ರ ಮತ್ತಿಹಳ್ಳಿ ಸಂಘಟನೆ ಕಾರ್ಯದರ್ಶಿ, ಶಶಿಧರ್ ಎಂಎಸ್ ಸಹ ಕಾರ್ಯದರ್ಶಿ, ದಿನೇಶ್ ಮಾವಿನಹಳ್ಳಿ ಸಂಘಟನೆ ಕಾರ್ಯದರ್ಶಿ. ಕುಣಿಗಲ್ ತಾಲೂಕಿನ ಹಿತ್ತಾಪುರ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಕುಣಿಗಲ್ ತಹಶೀಲ್ದಾರ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಹಿತ್ತಾಪುರ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ ಕಲ್ಲು ಗಣಿಗಾರಿಕೆಗೆ ತಾಲೂಕು ಆಡಳಿತ ಅನುಮತಿ ನೀಡಿದೆ ಎಂಬ ಆರೋಪ ಕೇಳಿಬಂದಿದ್ದು, ಈಗ ಇದು ಉಜಿನಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಸೇರಿದ ಬೆಟ್ಟ ಪ್ರದೇಶವಾಗಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಪ್ರತಿಭಟನಾಕಾರರು ಈ ಬೆಟ್ಟ ಪ್ರದೇಶದಲ್ಲಿ ಸಿದ್ಧರ ಸ್ಥಳ, ಮುದ್ರಾಸ್ವಾಮಿ ಗುಹೆಗಳು ಸೇರಿದಂತೆ ಪವಿತ್ರ ಹಾಗೂ ಪುರಾತನ ಸ್ಥಳಗಳಿದ್ದು ಇವುಗಳನ್ನು ನಾಶಪಡಿಸೋಕೆ ಆಡಳಿತ ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಾತ್ರೋರಾತ್ರಿ ಗ್ರಾಮದಲ್ಲಿ ಸರ್ವೆ ಕಾರ್ಯ ನಡೆಸಿರುವಂತಹ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿದ ರೈತರು ಮತ್ತು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ತಾಲೂಕು ಕಚೇರಿಗೆ ಆಗಮಿಸಿ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆ ನಡೆಸಿದ್ರು. ರೈತ ಮುಖಂಡ ಆನಂದ್ ಹುಲಿಕಟ್ಟೆ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಹೋರಾಟಕ್ಕೆ ಜೆಡಿಎಸ್ ಮುಖಂಡ ಜಗದೀಶ್ ನಾಗರಾಜಯ್ಯ ಅವರು ಸಾಥನ್ನ ನೀಡಿದ್ದಾರೆ. ಕಲ್ಲು ಗಣಿಗಾರಿಕೆಗೆ ಅನುಮತಿಯನ್ನ ತಕ್ಷಣ ರದ್ದುಪಡಿಸಬೇಕು ಅಂತ ಪ್ರತಿಭಟನಾಕಾರರು ತಾಲೂಕು ಆಡಳಿತವನ್ನ ಆಗ್ರಹಿಸಿದ್ದಾರೆ. ಇವತ್ತು ಸಾರ್ವಜನಿಕ ಸಂಪತ್ತನ್ನ ಉಳಿಸಬೇಕಾದಂತ ರಾಜಕೀಯ ವ್ಯವಸ್ಥೆ ಇವತ್ತ ತಮಗೆ ಮನಸ್ಸು ಇಚ್ಛೆ ಎಲ್ಲಿ ಸಾರ್ವಜನಿಕ ಸಂಪತ್ತಿದೆ ಅದನ್ನ ತಮ್ಮದಾಗಿಸಿಕೊಳ್ಳುವಂತ ದಾರಿಯನ್ನ ಹೋಗ್ತಾ ಇದ್ದೇವೆ. ಏನಿವತ್ತು ನಮ್ಮ ಉಜಿನಿ ಗ್ರಾಮ ಪಂಚಾಯಿತಿಯ ಎಲ್ಲ ಯುವಕರು, ನಮ್ಮ ಚೆನ್ನೈಗೌಡರು ಮತ್ತೆ ನಮ್ಮ ನಾಗೇಶ್ ಅವರು, ಜಯಣ್ಣ ಅವರು ಎಲ್ಲರೂ ಸೇರಿ ಏನು ನಮ್ಮ ತಾಲೂಕು ಆಡಳಿತ ರಾತ್ರಿ ಸಮಯದಲ್ಲಿ ಹೋಗಿ ಬಂಡೆಯನ್ನ ಸರ್ವೆ ಮಾಡುವಂತ ಕೆಲಸವನ್ನ ಮಾಡಿದೆ. ರಜಾ ದಿವಸ ಇವತ್ತು ಎಲ್ಲರೂ ಕೂಡ ಮನುಷ್ಯರಿಗೆ ಪ್ರತಿಯೊಂದು ಕೂಡ ಜ್ಞಾನಾರ್ಜನೆ ಆಗಿದೆ. ರಜಾ ಇದ್ದಾಗ ಯಾವ್ದಾರ ಒಬ್ಬ ಸಾಮಾನ್ಯ ರೈತರ ಕೆಲಸ ಮಾಡಿ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸದ ದಿವಸನೂ ಕೂಡ ಕೆಲಸವನ್ನ ಮಾಡಿಕೊಡೋದಿಲ್ಲ. ಆದ್ರೆ ಅವರ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಇವತ್ತು ರಾತ್ರಿ 7:30 ಗಂಟೆಯಲ್ಲಿ ರಜಾ ದಿವಸದಲ್ಲಿ ಬಂದು ಸರ್ವೆಯನ್ನ ಮಾಡಿರುವುದು ಈ ಆಡಳಿತಕ್ಕೆ ಇದ್ದ ಒಂದು ಕನ್ನಡಿ. ಈ ಕೆಟ್ಟ ವ್ಯವಸ್ಥೆಯನ್ನ ಇವತ್ತು ತಡೆಯುವಂತ ಕೆಲಸವನ್ನ ಏನೋ ಕೂಡಲೇ ಜಾಗೃತರಾಗಿ ನಮ್ಮ ಭಾಗದ ಯುವಕರು ಅದನ್ನ ಯಾರಿಗೂ ಗೊತ್ತಿಲ್ಲ. ಈಗ ಸ್ಥಳೀಯ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ರಾಜೇಶ್ವರ ನಿರೀಕ್ಷಕರು ಇರ್ಬೋದು, ಸ್ಥಳೀಯ ಯಾವುದೇ ಆಡಳಿತಕ್ಕೆ ಸೂಚನೆಯನ್ನ ಕೊಡದೇನೆ, ಅಕ್ಕಪಕ್ಕದ ಜಮೀನಿಗೂ ಕೂಡ ಮಾಹಿತಿಯನ್ನ ಕೊಡದೇನೆ, ಯಾವುದೇ ಒಂದು ಕದರ್ ನಡೆಸಬೇಕಾದ ಗಣಿಗಾರಿಕೆಯನ್ನ ಅಕ್ಕಪಕ್ಕದ ರೈತರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಅನುಮತಿ ಇದೆಯಾ ಅಂತ ಕೇಳಬೇಕು. ಇವತ್ತು ತಾಲೂಕು ಆಡಳಿತ ಅಂತ ಕೆಲಸವನ್ನ ಮಾಡಿಲ್ಲ. ಇದು ಮೊದಲನೇ ಅಪರಾಧ. ತಾಲೂಕು ದಂಡಾಧಿಕಾರಿಗಳಿಗೆ ಸಂಬಳವನ್ನು ಕೊಡ್ತಾ ಇರೋದು ನಾಗರಿಕರ ತೆರಿಗೆ ಹಣದಿಂದ. ಈ ತೆರಿಗೆ ಹಣದಲ್ಲಿ ಸಂಬಳವನ್ನು ತಗೊಳ್ಳುವಂತವರು ಆಹ್ವಾನದ ಸ್ವೀಕಾರ ಮಾಡತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ರೈತ ಪರ ಹೋರಾಟಕ್ಕೆ, ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ, ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ, ಅಕ್ರಮ ಗಣಿಗಾರಿಕೆ ನಡೆಸಲು ರಾತ್ರೋರಾತ್ರಿ ಸರ್ವೆ ಮಾಡುತ್ತಿರುವ ಕಳ್ಳರಂತೆ ಸರ್ವೆ ಮಾಡುತ್ತಿರುವ ಅಧಿಕಾರಿಗಳಿಗೆ, ಅಕ್ರಮ ಗಣಿಗಾರಿಕೆ ಕೂಟದಲ್ಲಿ ಭಾಗಿಯಾಗುವ ಅಧಿಕಾರಿಗಳಿಗೆ, ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ತಾವೆಲ್ಲರೂ ಕೂಡ ಹೋರಾಟ ಬಂದಿರತಕ್ಕಂತ ನನ್ನೆಲ್ಲ ರೈತ ಬಂಧುಗಳು ಕೂಡ ಹಿಂಭಾಗಕ್ಕೆ ಬಂದ್ಬಿಡಿ. ಮಾಧ್ಯಮದವ್ರನ್ನ ಬಿಟ್ಟು ಈಗ ಜಯರಾಮಯ್ಯನವರು ಮಾತಾಡ್ತಾರೆ. ರಾತ್ರಿ ಕಳ್ಳರಂತೆ ಬಂದು ಸರ್ವೆ ಮಾಡುತ್ತಿರುವ ಅಧಿಕಾರಿಗಳಿಗೆ
ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.